ಪಾಂಡುಪುರ ಪಟ್ಟಣದ ಪುರಸಭೆ 11ನೇ ವಾರ್ಡ್ಗೆ ಸೇರಿದ ಜನರಿಗೆ ಹಾಗೂ ಸ್ಲಂ ಬಡಾವಣೆ ನಿವಾಸಿಗರಿಗೆ ಕುಡಿಯುವ ನೀರಿಗೂ ತುಂಬ ತೊಂದರೆ ಉಂಟಾಗಿರುವುದರಿಂದ ತಕ್ಷಣದಿಂದ ನೀರು ಹರಿಸಬೇಕೆಂದು ಆಕ್ರೋಶಗೊಂಡ ವಾರ್ಡ್ನ ಪುರಸಭೆ ಮಾಜಿ ಸದಸ್ಯ ಶಿವಕುಮಾರ್ ಅವರು ಪುರಸಭೆ ಕಚೇರಿಗೆ ದಿಢೀರ್ ಆಗಮಿಸಿ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಜೆಡಿಎಸ್ ಯುವ ಮುಖಂಡ ಹಾಗೂ ಪುರಸಭೆ ಮಾಜಿ ಸದಸ್ಯ ಶಿವಕುಮಾರ್ ಅವರಿಗೆ ಅನಾರೋಗ್ಯ ನಿಮಿತ್ತ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ತಮ್ಮ ವಾರ್ಡ್ ಜನರಿಗೆ ನೀರು ಸೌಲಭ್ಯ ಕಲ್ಪಿಸಿಲ್ಲ ಎನ್ನುವ ಕಾರಣಕ್ಕಾಗಿ ಆಕ್ರೋಶಗೊಂಡು ಪುರಸಭೆಗೆ ಆಗಮಿಸಿ ಮುಖ್ಯಾಧಿಕಾರಿ ಕಚೇರಿಯಲ್ಲಿ ಇಂಜಿನಿಯರ್ ಹಾಗೂ ನೀರು ಸರಬರಾಜು ಸಿಬ್ಬಂದಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಪ್ರಸಂಗ ನಡೆದಿದೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಇದು 70 ಡಿಸೈನ್ ಆಗಿರೋದು 125 11 ತೆಗಿತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಾರ ನೋಡ್ರಿ. ನಿಮ್ ಜವಾಬ್ದಾರಿ ಏನ್ರಿ? ಏನ್ ಮಾಡ್ಬೇಕು? ನೀರ್ ತುಂಬಿಸ್ಬೇಕ ಬೇಡ? ಬಟ್ ತುಂಬಿಸ್ಕೊಂಡು ಕೊಡ್ತೀವಲ್ಲ. ಎಲ್ಲಿ ತುಂಬಿಸಿದ್ರಿ? ಯಾಕೆ ಒಂದ್ ದಿವಸ ಮೇಲೆ 5 ದಿನ ಯಾಕೆ ಕೊಟ್ಟಿಲ್ಲ ನೀರು? ಯಾಕೆ ಕೊಟ್ಟಿಲ್ಲ ಅಂತ ಯಾರು 5 ದಿನ ನೀರು ಕೊಟ್ಟಿಲ್ಲ ನೀವು? ಇರಬಹುದು. ನನ್ನ ವಾರ್ಡ್ಗೆ ಕೇಳ್ತಾರೆ, ಬೇರೆ ವಾರ್ಡ್ಗೆ ಕೇಳ್ತಾರಲ್ಲ? ಬೇರೆ ವಾರ್ಡ್ಗೆ ಕೇಳ್ತಾರಲ್ಲ? ನನ್ನ ವಾರ್ಡ್ಗೆ ಕೇಳ್ತಾರಲ್ಲ? 23 ವಾರ್ಡ್ ಕೊಡ್ಬೇಕು ನೀರು. ಹೋಗೇ ಇಲ್ಲ. ಕೊಡಿ. ಮೇಲೆ ಕೊಡ್ತೀವಿ. ಕೂತ್ಕೊಳ್ರಿ. ಸಮಾಧಾನ ಕೂತ್ಕೊಳ್ರಿ. ಸಮಾಧಾನ ಕೂತ್ಕೊಳ್ಳಿ. ಕೂತ್ಕೊಳ್ರಿ. ಕಸ್ರೆ ಅಪ್ರೂವ್ ಹೋಗಿ ಕಟಾಕ್ತಾರೆ ಕಸ್ರೆ. ಯಾರಿಂದ ಬಂದವಲ್ಲ ಮಾತಾಡಿ ಅವರು. ಆಯ್ತಪ್ಪ ಟೆಂಡರ್ ಕಪ್ಪೆ ನೀನು. ಅವರು ಇವರಲ್ಲ. ಎಷ್ಟು ದಿನ ಆಗಬೇಕಪ್ಪ ಟೆಂಡರ್? ಯಾವಾಗ ಆಯ್ತಪ್ಪ ಟೆಂಡರ್ ನಿಮಗೆ? ಕಂಡಕ್ಟರ್ನ ನೀನು ತಾವ ಹೇಳಿಕಪ್ಪ ನಂತಾವ ನಿಂಗೆ ಟೆಂಡರ್ ಆಗಿರೋ ಕಾಲಲ್ಲ ಆಯ್ತಪ್ಪ. ಯಾರಿಗೆ ಸಂಬಳ ಕೊಡೋದು ನಿಮ್ಗೆ? ಪಾಂಡವ ಚೆನ್ನಾಗಿ ಕೊಡೋದು. ಇವ್ರು ಯಾರು ಅವ್ರ ಅಪ್ಪನ ಮನೆಯಿಂದ ತಂದು ಬಿಡಿಗಿಲ್ಲ. ಪಬ್ಲಿಕ್ ಸರ್ವಿಸ್ ಮಾಡಿ ಸರ್. ಕೂಲ ಮಾತಾಡ್ರಿ. ಫಸ್ಟ್ ಅದನ್ನ ಮಾಡಿ ಆಮೇಲೆ ಹೇಳಿ ನಿನ್ನ ಕೂಲಾಗೆ. ನೀವು ಕೂಗ ಆಡ್ತೀನಿ ಅಂತ ಏನೋ ಮಾತಾಡೋದು ಬೇಡ ಹೋಗಿ ಸರ್. ನೀವು ಮಾತಾಡೋದು ಬೇಡ. ಏನೇನ ಮಾತಾಡೋದು ನಮಗೆ ಏನು ಅವಶ್ಯಕತೆ ಇಲ್ಲ. ನಾನು ಕೇಳಬೇಕು ಕೇಳ್ತಾ ಇದ್ದೀನಿ. ಉತ್ತರ ಕೊಡಬೇಕಾದ್ರೆ ನೀವು ಕೊಡಿ. ಹೋಗಿ ಅಂತ ಇದ್ರಲ್ಲ ಈಗ. ಮತ್ತೆ ಹೋಗಿ ಅಂತ ನಾನೇ ಉತ್ತರ ಕೊಡಬೇಕು ಅಂದ್ರೆ ನೀವು ಕೇಳಬೇಕು ಕೂಲಾಗಿ. ಹೇಳಿ ಹೇಳಿ ಉತ್ತರ ಹೇಳಿ. ಕೂಗಾಡೋದಲ್ಲ. ಕೇಳಿ ಸರ್. ಆಯ್ತು ಹೇಳಿ ಸರ್. ಕೇಳಿ ಹೇಳಿ ಹೇಳ್ತೀನಿ ಏನಾಗಿದೆ ಏನಾಗಿದೆ ಹೇಳಿ. ಈಗ ಹೇಳ್ತೀನಿ ಕಟ್ ಮಾಡಿ ಸರ್. ಅದು ಒಂದು ನಿಮಿಷ ಕೇಳಿ ಸರ್. ನಾನು ಮಾತಾಡೋದು ಕೇಳಿ. ಈಗ ಹೇಳಿದ್ರಲ್ಲ ಯಾರು ಹೇಳಿದ್ರಿ? ಇಂಜಿನಿಯರ್ ಹೇಳಿ. ಓಕೆ ಶ್ರೀನಿವಾಸ ಸೂಪರ್ವೈಸರ್ ಹೇಳಿದ್ರಾ? ನಾನು ಇದ್ದೆ ತಾನೆ ಇಲ್ಲೇ ಇದ್ದೆ ತಾನೆ. ಅವ್ರೇನೋ ಇರ್ಲಿಲ್ಲ 3 ದಿವಸ ಅಲ್ಲಿ ಕೇರ್ ಕೊಡ್ತಾರೆ. ನಾನು ಇದ್ದೆ ತಾನೆ. ನನ್ಗೆ ಹೇಳ್ಬೇಕಾಯ್ತಲ್ವಾ? 3 ದಿನ ಸರ್ ಕೇಳಿ ಸರ್. ನಿನ್ನೆ ರಾತ್ರಿ ಮತ್ತೆ ನನಗೆ ಹೇಳ್ಬೇಕಾಗಿತ್ತಲ್ವಾ ಸರ್? ನಾನು ಬರ್ತಿರ್ಲಿಲ್ವಾ? ನೀವು ಕಸ ತುಂಬಿಸಿ ಅಂತ ಹೇಳ. ಕಸ ತುಂಬಿಸಿ ಅಂತ ಹೇಳ. ಏನು ಕಳಿಸಿ ಅಂತ ಹೇಳ. ಕಡಿಮೆ ಮನೆ ಮಾಡ್ಕೊಂಡು ನಿಮಗೆ ಮನೆ ಬನ್ನಿ ಸರ್. ಯಾರು ಸಮಸ್ಯೆ ನೋಡ್ಕೊಂಡ್ಬರ್ರಿ ಬನ್ನಿ. ನಮಗೆ ಹೇಳ್ತಿದ್ರಲ್ಲ ಸರ್. ಬನ್ನಿ ವಾರ್ಡಿಗೆ ಹೋಗೋಣ ಒಳಗೆ. ನನಗೆ ಹೇಳ್ಬಾರ್ದು ಅಂತ ಇದೆಯಾ? ನನಗೆ ಹೇಳ್ಬಾರ್ದು. ಒಂದು ಕಸ ಇರ್ತದೆ ಚೀಫ್ ಆಫೀಸರ್ಗಳಾಗಿದ್ರೆ ನಾವೇನು ಕಟಿಂಗ್ ಮಾಡಕ್ ಬರ್ಬೇಕಪ್ಪ ಇಲ್ಲಿಗೆ? ಏನೇನ ಮಾತಾಡ್ಬೇಡ್ರಿ. ಅಲ್ಲಿ ವಿಡಿಯೋ ಆಗ್ತಾ ಇದೆ ನೋಡಿ. 10 ಸರಿ ಫೋನ್ ಹಾಕ್ತಾರೆ. ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರೆ ಸಾರ್ವಜನಿಕರು ನಿಮ್ಗೆ ಫೋನ್ ಹಾಕಲ್ಲ, ನನಗೆ ಫೋನ್ ಹಾಕೋದು. ಒಂದು ಫೋನ್ ಮಾಡಿದಿರಿ ಅಂತ ನೀವು 5 ದಿವಸದಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ಬೇಕು ಸರ್. ಮಾಡಿದ್ದೀನಿ. ಮಾಡಲ್ಲ. ನನಗೆ ಹೇಳ್ಬೇಕಾಗಿತ್ತಲ್ವಾ? ನನಗೂ ಹೇಳಿಲ್ವಾ ಸರ್? ಇಂಜಿನಿಯರ್ ಫೋನ್ ಆಗ್ತಾ ಇಲ್ಲ. ಕೇಳಪ್ಪ. ಯಾವ ವಾಟರ್ ಮೇಲೆ ಇವಾಗ ಹೋಗ್ಬೇಕು. ನಾವು ಮಾಡಿಗೆ ನಾವು ಮಾಡಿ ಯಾವಾಗ ಬರಂಗಿಲ್ಲ. ನಾವೇ ನೇಮಿಸ್ತೀವಿ ಅವ್ರನ್ನ ಹಾಕಿಸ್ಬೇಕು. ನನ್ನ ಜೊತೆ ಮಾತಾಡಿ ಆಮೇಲೆ ಅವ್ರನ್ನ ಮಾತಾಡ್ಬೇಕಲ್ಲ. ಈಗ ನಿಮಗೆ ಸಮಸ್ಯೆ ಇದೆ ಅಂದ್ರೆ ನನಗೆ ಚೀಫ್ ಆಫೀಸರ್ ಹೇಳಿದ್ರೆ ನನಗೆ ಬರಲ್ಲ. ನಿನ್ನ ಬನ್ನಿ ಸರ್. ಆಯ್ತು ನಾನೇ ನೀವು ಹೇಳಿದ್ರೆ ಬನ್ನಿ ಮಾಡ್ಬೋದಲ್ಲ. ಅಯ್ಯೋ ಈ ಬನ್ನಿ ಹುಷಾರಿಲ್ಲ ಅಂತೀರಿ. ಸರ್
ನಮ್ಮ ತಂದೆ ನನಗೆ ಗಟ್ಟಿಯಾದ ಜೀವನ ಕೊಟ್ಟವ್ರೆ, ಅದಕ್ಕೆ ತಲೆ ಕೆಡ್ಸ್ಕೊಬಿಡಿ ಅಂತ ಹೋದ ವರ್ಷನೇ ಒಪ್ಕೊಂಡಿರೋರು ನಾವು. ಇವತ್ತು 5 ದಿನಕ್ಕೆ ಒಂದ್ಸರಿ ನೀರು ಕುಡಿಬೇಕು ಅನ್ನೋ ಹಣೆ ಬರ ಏನು ಸರ್? ದುಡ್ಡು ಕೊಟ್ಟಿಲ್ವಾ? ಪುರಸಭೆಯಿಂದ ಕೊಟ್ಟಿಲ್ವಾ? ಹೇಳಿ ಯಾರು ಜವಾಬ್ದಾರ ಅದಕ್ಕೆ? ನೀವು ಮಾತಾಡಿ, ಆಮೇಲೆ ಮಾತಾಡ್ತೀನಿ ನಾನು. ಕಂಪ್ಲೀಟ್ ಆಗಿದೆ, ನಾನು ಮಾತಾಡ್ತೀನಿ. ನಾನು ಕಂಪ್ಲೀಟ್ ಸರ್ ಹೇಳ್ತಾರಲ್ಲ, ಕ್ಲಿಯರ್. ನೀವು ಮಾತಾಡೋದಿಲ್ಲ ನೋಡಿ ಸರ್, ನಾನು ಹೇಳೋದು ಇವತ್ತೇ ನಿಮ್ದು ಅವಕಾಶ. ನಮ್ಮ ವಾರ್ಡ್ಗೆ ಸಫಿಷಿಯೆಂಟ್ ಆಗಿ ನೀರು ಕೊಡ್ಲಿಲ್ಲ ಅಂದ್ರೆ ಮೇನ್ ಟ್ಯಾಂಕ್ ಹತ್ರನೇ ಹೊಡ್ಸಾಕ್ತೀನಿ. ಅದು ಯಾವನೇನ್ ಕಂಪ್ಲೇಂಟ್ ಕೊಟ್ಕೋತಾನ ನನ್ನ ಮೇಲೆ ಕೇಸ್ ಮಾಡ್ಕೊಂಡ್ರು ನಾನು ಚಿಂತೆ ಮಾಡಲ್ಲ. ಆಯ್ತು, ಹಾ ಮುಗೀತಲ್ಲ ನಿಮ್ದು.